Hello dear students, welcome to my class. You know we are going to continue the poem. In previous class you are all know about the meaning of this poem. So today we study about their activities. First one is answer the following by saying yes or no. Then reply with a short answer. ಅಂದರೆ ಕೆಳಗೆ ಹೇಳಿರುವಂಥ ಹೇಳಿಕೆಗಳಿಗೆ ಹೌದು ಮತ್ತು ಇಲ್ಲೋ ಅನ್ನುವಂಥ ಉತ್ತರವನ್ನು ಕೊಡಬೇಕು. ದೆನ್ ರಿಪ್ಲೈ ವಿತ್ ದ ಶಾರ್ಟ್ ಆನ್ಸರ್ ಅಂದರೆ ಮತ್ತೆ ಅವುಗಳಿಗೆ ಕಿರು ಉತ್ತರವನ್ನು ಕೂಡ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಉತ್ತರ ಸಾಧ್ಯ ಇತ್ತು ಹೌದು ಅನ್ನುವಂಥ ಉತ್ತರ ಬಂದರೆ ಎಸ್ ದೇ ಕ್ಯಾನ್ ಅಂತ ಹೇಳಬೇಕು. ನೆಕ್ಸ್ಟ್ ಸಾಧ್ಯ ಇಲ್ಲ ನನ್ನ ಕೈಯಿಂದ ಆಗಲ್ಲ ಅನ್ನುವಂಥ ಉತ್ತರ ಇತ್ತು ಅಂತಂದರೆ ನೋ ದೇ ಕಾಂಟ್ ಅಂತ ಹೇಳಬೇಕು. ನೆಕ್ಸ್ಟ್ ಸೇ ಇನ್ ಎ ಸೆಂಟೆನ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಅಂದರೆ ಮುಂದಿನ ಒಂದನ್ನು ನಮಗೋಸ್ಕರ ಅವ್ರು ಏನು ಮಾಡ್ಯಾರಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಸ್ ಕ್ಯಾನ್ ದ ರೂಕ್ಸ್ ಬಿಲ್ಡ್ ದೇ ನೆಸ್ಟ್ ಅಂದರೆ ಕಾಗೆ ಜಾತಿಗೆ ಸೇರಿದಂಥ ಪಕ್ಷಿಗಳು ಗೂಡನ್ನು ಕಟ್ಟುತ್ತವೆಯೇ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಎಸ್. ಎಸ್ ಮೀನ್ಸ್ ಹೌದು. ದ ಶಾರ್ಟ್ ಆನ್ಸರ್ ಈಸ್ ಎಸ್ ದೇ ಕ್ಯಾನ್. ಎಸ್ ದೇ ಕ್ಯಾನ್ ಬಿಲ್ಡ್ ದೇ ನೆಸ್ಟ್. Now we can see the remaining questions. Do the rooks sing? Are they up in the morning? Next one, are they busy all the day? Fifth one, are their nests made of paper? Sixth one, do they talk alone? Can you anybody tell the answer? Don't know? Okay. Now I tell you question with answer, how to write it. See here, do the rooks sing? No. Answer is no. They can't sing. They can't. Short answer is they can't and full answer is no, they can't sing. It means ಕಾಗೆಗಳು ಹಾಡುತ್ತವೆಯೇ ಅಂದಾಗ ಅದು ಕಾಗೆಗಳು ಏನು ಮಾಡಂಗಿಲ್ಲ, ಹಾಡೋದಿಲ್ಲ. ಸೊ ಅದರ ಆನ್ಸರ್ ಏನಂತ ಬರುತ್ತಪ್ಪ ಅಂತಂದ್ರೆ ನೋ, ದೇ ಕಾಂಟ್ ಸಿಂಗ್. ನೆಕ್ಸ್ಟ್ ಥರ್ಡ್ ಒನ್, ಆರ್ ದೇ ಅಪ್ ಇನ್ ದ ಮಾರ್ನಿಂಗ್? ಸೊ ಕ್ವಶನ್ ಈಸ್ ಆರ್ ದೇ ಅಪ್ ಇನ್ ದ ಮಾರ್ನಿಂಗ್ ಅಂದರೆ ಅವುಗಳು ಬೆಳಗ್ಗೆ ಬೇಗನೆ ಎದ್ದೇಳುತ್ತವೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಎಸ್. ಶಾರ್ಟ್ ಆನ್ಸರ್ ಈಸ್ ಎಸ್ ದೇ ಕ್ಯಾನ್. ಸೊ ಫುಲ್ ಆನ್ಸರ್ ಈಸ್ ಎಸ್ ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಎಸ್ ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಸೊ ಫೋರ್ತ್ ಒನ್, ಆರ್ ದೇ ಬಿಸಿ ಆಲ್ ದ ಡೇ? ಆರ್ ದೇ ಬಿಸಿ ಆಲ್ ದ ಡೇ ಅಂದರೆ ಈ ಎಲ್ಲ ಪಕ್ಷಿಗಳು ಇಡೀ ದಿನಾನು ಪರಿಶ್ರಮದಲ್ಲಿ ತೊಡಗಿರುತ್ತವೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಎಸ್. ಆನ್ಸರ್ ಈಸ್ ಎಸ್. ಎಸ್ ದೇ ಕ್ಯಾನ್. ಸೊ ಫುಲ್ ಆನ್ಸರ್ ಈಸ್ ಎಸ್ ದೇ ಆರ್ ಬಿಸಿ ಆಲ್ ದ ಡೇ. ದೇ ಆರ್ ಬಿಸಿ ಆಲ್ ದ ಡೇ. ಫಿಫ್ತ್ ಕ್ವಶನ್ ಈಸ್ ಆರ್ ದೇರ್ ನೆಸ್ಟ್ಸ್ ಮೇಡ್ ಆಫ್ ಪೇಪರ್? Are their nests made of paper? It means ಆ ಗೂಡುಗಳು ಹಾಳೆಯಿಂದ ಮಾಡಲ್ಪಟ್ಟಿರುತ್ತವೆ ಅಂತ ಕೇಳಿದ್ದಾರೆ. ಸೊ ಗೂಡು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ ಆನ್ಸರ್ ಈಸ್ ನೋ. ನೋ ದೇ ಕಾಂಟ್. ಫುಲ್ ಆನ್ಸರ್ ಈಸ್ ನೋ, ದೇರ್ ನೆಸ್ಟ್ಸ್ ಮೇಡ್ ಆಫ್ ಸ್ಲೆಂಡರ್ ಟ್ವಿಗ್ ಅಂಡ್ ಟಫ್ಟ್ ಆಫ್ ಮಾಸ್. ನೋ, ದೇರ್ ನೆಸ್ಟ್ಸ್ ಮೇಡ್ ಆಫ್ ಸ್ಲೆಂಡರ್ ಟ್ವಿಗ್ ಅಂಡ್ ಟಫ್ಟ್ ಆಫ್ ಮಾಸ್. ಇಟ್ ಮೀನ್ಸ್ ಅವುದರೊಳ ಗೂಡುಗಳು ಸಣ್ಣ ಕಟ್ಟಿಗೆ ಚೂರುಗಳು ಮತ್ತು ಒಣ ಹುಲ್ಲಿನ ಕಡ್ಡಿಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಸಿಕ್ಸ್ತ್ ಆರ್ ಲಾಸ್ಟ್ ಕ್ವಶನ್, ಡು ದೇ ಟಾಕ್ ಅಲೋನ್? ಡು ದೇ ಟಾಕ್ ಅಲೋನ್ ಅಂದರೆ ಅವುಗಳು ಒಬ್ಬಂಟಿಯಾಗಿ ಮಾತನಾಡುತ್ತವೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ನೋ. ಆನ್ಸರ್ ಈಸ್ ನೋ. ನೋ ದೇ ಕಾಂಟ್. ಫುಲ್ ಆನ್ಸರ್ ಈಸ್ ನೋ, ದೇ ಆಲ್ ಟಾಕ್ ಟುಗೆದರ್. ಇಟ್ ಮೀನ್ಸ್ ಎಲ್ಲವೂ ಸೇರಿ ಒಟ್ಟಿಗೆ ಕೂಗುತ್ತವೆ ಅಥವಾ ಎಲ್ಲವೂ ಸೇರಿ ಒಟ್ಟಿಗೆ ಮಾತನಾಡುತ್ತವೆ. ಸೊ ಮೂವ್ ದ ನೆಕ್ಸ್ಟ್ ಆಕ್ಟಿವಿಟಿ. ರೀಡ್ ಆ್ಯಂಡ್ ಟೇಕ್ ಅ ಲುಕ್ ಅಟ್ ದ ಪಿಕ್ಚರ್ಸ್, ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಟ್ ಮೀನ್ಸ್ ಕೆಳಗೆ ಕೊಟ್ಟಂತ ಚಿತ್ರಗಳನ್ನು ಓದ್ರಿ ಅಥವಾ ತೆಗೆದುಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಟ್ ಮೀನ್ಸ್ ಖಾಲಿ ಜಾಗಗಳನ್ನು ತುಂಬಿರಿ. ಸೊ ಫಸ್ಟ್ ಒನ್ ಈಸ್ ದ ರೂಕ್ಸ್ ಬಿಲ್ಡ್ ದೇರ್ ಡ್ಯಾಶ್ ಆನ್ ದ ಡ್ಯಾಶ್. So see the picture. What is this? So anybody tell?
Okay. It is nest. It is nest and it is tree. So answer is the rooks build their nest on the tree. The rooks build their nests on the tree. Second one is they are up before dash. So see the picture. What is this? This is at morning. This is at morning. So answer is morning. They are up before morning. They are up before morning. Third one is they build their nests with dash a slender twig and tuft of moss. So see the picture. What is this? This is look like a sticks. So answer is sticks. They build their nest with sticks. They build their nest with sticks, a slender twig and tuft of moss. Fourth one is their nests look dash and dash. This is look like a circle. Circle means round. So answer is round. Their nests look round and big. Their nests look round and big. Next one. They all talk dash. They all talk dash. See the picture. So it means together. It means together. So they all talk together. Answer is together. Let us move on the next activity. Second one is complete the following passage by choosing appropriate words from the brackets. Means ಕೆಳಗೆ ಕೊಟ್ಟಿರುವಂತ ಈ ಪ್ಯಾರಾಗ್ರಾಫ್ ಅನ್ನು ಓದಿಬಿಟ್ಟು ಅಲ್ಲಿ ಸೂಕ್ತವಾದಂತ ಉತ್ತರವನ್ನ ಬ್ರಾಕೆಟ್ ನಿಂದ ಆರಿಸಿ ತುಂಬ್ರಿ ಅಂತ ಹೇಳಿದ್ದಾರೆ. So now read the passage. The rooks are black, crow like a birds. They build their nests every dash. So they are given two answers in bracket. So you identify the correct answer and then write it here. Winter or spring? Which is the correct answer? So spring. Write here correct word from the brackets. So answer is spring. So now write it. Next. They are up dash the break of the day. So answers are before or after. So here which is the correct answer? The correct answer is before. The correct answer is before. Write it. They bring many dash sticks, slender twigs and tuft of moss to build their nest. So you see here the two answers, crooked or straight. Which is the correct answer? The correct answer is crooked. Correct answer is crooked. Their nests round and big dash. They crow in the rainy weather. So round and dash. So here is two answers. What is the correct answer? Small or big? The correct answer is big. Round and big. They crow cow cow in the rainy weather. The crow say cow cow in the rainy weather. All the rooks talk together and they don't wait for others to speak, unlike you good children. So now I will stop the today's class and I give you homework. Write yes or no questions, fill in the blanks, complete the passage. Page number 22 and 23. Thank you.